ಬೃಹತ್ ರಕ್ತದಾನ ಶಿಬಿರ ಅಂತಕ್ಕಂಥ ಕಾರ್ಯಕ್ರಮ ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರೇಶ್ವರಿ ವಿಶ್ವವಿದ್ಯಾಲಯ ಪವಿತ್ರ ವನ ಜಲಕಂಡಿ ಸೇವಾ ಕೇಂದ್ರದಲ್ಲಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಹೇಳಲಾಗತ್ತೆ, ಒಂದು ಹನಿ ಅನಂತ ಆಶೀರ್ವಾದಗಳು. ದಾನದಲ್ಲಿ ಮಹಾದಾನ ಯಾವುದು ಅಂತಂದ್ರೆ ರಕ್ತದಾನ ಮಹಾದಾನ ಅಂತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಯಾಕಂತಂದ್ರೆ ಈಗ ದೇಶದಲ್ಲಿ ರಕ್ತದ ಕೊರತೆ ಇರೋ ಕಾರಣ ಒಬ್ಬರ ರಕ್ತ ಕೊಟ್ಟರು, ಒಂದು ದಾನಿ ರಕ್ತ ಕೊಟ್ಟರು ಅಂತಂದ್ರೆ ಅದು 3 ಜೀವಗಳನ್ನ ಉಳಿಸ್ತಕ್ಕಂಥ ಶಕ್ತಿ ಅದಕ್ಕೆ. ಅದಕ್ಕಾಗಿ ಪ್ರಸ್ತುತ ಸಮಯದಲ್ಲಿ ಸಮಾಜಕ್ಕೆ ಅತಿ ಅವಶ್ಯಕ ಇರತಕ್ಕಂಥದ್ದು ರಕ್ತ ಅಂತಕ್ಕಂಥ ಸಂದರ್ಭ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರೇಶ್ವರಿಯ ವಿಶ್ವವಿದ್ಯಾಲಯ ತನ್ನ ಆಧ್ಯಾತ್ಮಿಕ ಸೇವೆಗೆ ಜೊತೆಗೆ ಆಧ್ಯಾತ್ಮಿಕದ ಶಿಕ್ಷಣದ ಜೊತೆಗೆ ಈ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಹಿಂದೆ ನಾವು ವ್ಯಸನಮುಕ್ತಿ ಕಾರ್ಯಕ್ರಮಗಳ ಇಡೀ ಜಮಖಂಡಿ ಪ್ರತಿಯೊಂದು ಶಾಲೆ ಎಲ್ಲಿ ಯುವಕರು ಸಿಗುತ್ತಾರೆ ಅಲ್ಲಿ ಹೋಗಿ ಪಡೆದೀವಿ ಅಂತಂದ್ರೆ ವ್ಯಸನದಿಂದ ಮುಕ್ತ ಹೇಗಾಗಬೇಕು, ಅದರಿಂದ ಲಾಭ ಏನಾಗ್ತದೆ ಅಂತಕ್ಕಂಥ ಮಾಹಿತಿಗಳನ್ನು ತಿಳಿಸ್ತಾ ಬಂದಿದೆ. ಇವತ್ತು ನಮ್ಮ ಎದುರುಗಡೆ ಬಂದಿರೋದು ರಕ್ತದಾನ ಶಿಬಿರ. ಅದಕ್ಕಾಗಿ ದಾದಿ ಪ್ರಕಾಶ್ ಮಣಿ ದಾದಿಯವರು ಯಾವಾಗ ಪ್ರಜಾಪಿತ ಬ್ರಹ್ಮಾದವರು ತಮ್ಮ ಅವ್ಯಕ್ತ ಶರೀರವನ್ನು ಪಡ್ಕೊಂಡ್ರು, ಅವ್ಯಕ್ತರಾದರು, ಅವಾಗ ಈ ಸಂಸ್ಥೆಯನ್ನ ಮುಂದುವರಿಸಿದ್ದು ದಾದಿ ಪ್ರಕಾಶ್ ಮಣಿ ದಾದಿಯವರು. ಹೀಗಾಗಿ ಅವರ ಸ್ಮೃತಿ ದಿನದಂದು ಇವತ್ತು ಅವರ 18ನೇ ಸ್ಮೃತಿ ದಿವಸ ಪ್ರಕಾಶ್ ಮಣಿ ದಾದೀಜಿಯವರ ಸ್ಮೃತಿ ದಿನ, ವಿಶ್ವ ಬಂಧುತ್ವ ದಿನದಂದು ಈಶ್ವರನ ಸಮ್ಮುಖದಲ್ಲಿ ನಾವು ಪವಿತ್ರವಾಗಿರುವಂತ ಪ್ರತಿಜ್ಞೆಯನ್ನು ಮಾಡೋಣ. ಈಗ ಎಲ್ಲರೂ ಕೈ ಮುಂದೆ ಮಾಡಿ ನಾವೆಲ್ಲರೂ ಸೇರಿ ಈಶ್ವರನ ಸಮ್ಮುಖದಲ್ಲಿ ಈ ಪವಿತ್ರ ಸಂಕಲ್ಪವನ್ನು ಮಾಡೋಣ. ಒಂದನೇದಾಗಿದೆ, ನಾನು ಈ ಸಂಕಲ್ಪ ಮಾಡುತ್ತಿದ್ದೇನೆ, ಯಾವಾಗ ಅವಶ್ಯಕತೆ ಇರುತ್ತದೆಯೋ ನಾನು ರಕ್ತದಾನ ಮಾಡಿ ಯಾರದೇ ಜೀವನ ರಕ್ಷಣೆಯಲ್ಲಿ ಯೋಗದಾನ ಕೊಡುತ್ತೇನೆ. ನಾನು ರಕ್ತದಾನವನ್ನು ಒಂದು ಪವಿತ್ರ ಮಾನವನ ಸೇವೆ ಎಂದು ತಿಳಿದು ಈ ನಿಸ್ವಾರ್ಥ ಭಾವನೆಯಿಂದ ಮಾಡುತ್ತಿದ್ದೇನೆ. ಚಾಲಕರಾದ ಪ್ರಕಾಶ್ ಮಣಿ ದಾದೀಜಿಯವರ ಸ್ಮೃತಿಯ ನಿಮಿತ್ತ ಕೇವಲ ಇಲ್ಲಷ್ಟೇ ಇಲ್ಲ, ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿದೆ. ಏಕೆಂದ್ರೆ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ 21 ವಿಂಗಗಳಿದೆ. ಅದರಲ್ಲಿ ಸಮಾಜದ ವಿಂಗ, ಸೋಷಿಯಲ್ ವರ್ಗದ ವಿಂಗ. ಅವರು ಈ ಸಲ ಇದನ್ನ ಪ್ಲಾನ್ ಮಾಡಿದ್ದಾರೆ. ಎಲ್ಲರೂ ಕೂಡಿ ಅವಶ್ಯ ದಾದಿಯವರ ಸ್ಮೃತಿ ದಿನ ಅದಕ್ಕಿಂತ 3-4 ದಿನ ಮೊದಲೇ ನಾವೆಲ್ಲ ನಮ್ಮ ಸೇವಾ ಕೇಂದ್ರಗಳಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ವಿಶೇಷವಾಗಿ ರಕ್ತದಾನವನ್ನ ಮಾಡುವಂತ ಶಿಬಿರವನ್ನ ಹಮ್ಮಿಕೊಳ್ಬೇಕು. ಕಡಿಮೆ ಅಂದ್ರೆ 1 ಲಕ್ಷ ಯೂನಿಟ್ ಆದ್ರೂ ಆಗ್ಬೇಕು. ಆ ರೀತಿ ಲಕ್ಷ್ಯವನ್ನ ಇಟ್ಟು ಈ ಒಂದು ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಪ್ರಕಾಶ್ ಮಣಿ ದಾದೀಜಿಯವರು ಬಾಲ್ಯ ಅವಸ್ಥೆಯಲ್ಲಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದು ತಮ್ಮ ಜೀವನವನ್ನ ಭಗವಂತನಿಗಾಗಿ ಅರ್ಪಣೆ ಮಾಡಿದರು. ನಂತರ ಇಡೀ ವಿಶ್ವದ ಜವಾಬ್ದಾರಿಯನ್ನ ತಗೊಂಡು ದೇಶ ವಿದೇಶದಲ್ಲಿನೂ ಸಹ ಎಷ್ಟು ಸೇವಾ ಕೇಂದ್ರಗಳಿದೆ ಅದಕ್ಕೆಲ್ಲ ಮುಖ್ಯಸ್ಥರಾಗಿ ಬಹಳ ಚೆನ್ನಾಗಿ ದಾದೀಜಿಯವರು ಆ ಸೇವೆಯನ್ನ ಮುಂದುವರಿಸಿಕೊಂಡು ಬಂದರು. ಅಂದ್ರೆ ಯಾವಾಗ ಪ್ರಜಾಪಿತ ಬ್ರಹ್ಮ ಅವ್ಯಕ್ತ ಆದರೂ ನಂತರ ಪರಮಾತ್ಮ ದಾದೀಜಿಯವರ ಕೈಯಲ್ಲಿ ವಿಶ್ವದ ಪರಿವರ್ತನೆ ಮಾಡುವಂತ ಜವಾಬ್ದಾರಿಯನ್ನ ಕೊಟ್ಟರು. ಆ ಜವಾಬ್ದಾರಿಯನ್ನ ಬಹಳ ಚೆನ್ನಾಗಿ ದಾದಿಯವರು ನಡೆಸಿಕೊಂಡು ಬಂದರು. ಅದರ ನಿಮಿತ್ತವಾಗಿ
ಇವತ್ತ ವಿಶ್ವ ಬಂಧುತ್ವ ದಿನ ಅಂತೇಳಿ ಆಚರಣೆನೂ ಮಾಡಲಾಗ್ತದೆ ಮತ್ತು ರಕ್ತದಾನದ ಶಿಬಿರವನ್ನು ಸಹ ನಮ್ಮ ಎಲ್ಲಾ ಸೇವಾ ಕೇಂದ್ರಗಳಲ್ಲೂ ಸಹ ಇಡಲಾಗಿದೆ. ಯಾಕೆಂದ್ರೆ ಎಲ್ಲಾ ದಾನಗಳಲ್ಲಿ ವಿಶೇಷವಾಗಿ ರಕ್ತದಾನ ಬಹಳಷ್ಟು ಪುಣ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತು ಅನೇಕ ರೋಗಿಗಳು ರಕ್ತ ಇಲ್ಲದ ಕಾರಣ ಶರೀರವನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ರಕ್ತ ಸಿಗ್ಲಾರದ ಕಾರಣ. ಅದಕ್ಕೆ ನಾವು ಎಷ್ಟು ರಕ್ತದಾನ ಮಾಡ್ತಾ ಹೋಗ್ತೀವಿ, ಅದು ನಮ್ಮಲ್ಲಿ ಇನ್ನೂ ಸಹ ರಕ್ತ ಹೆಚ್ಚಾಗುತ್ತಾ ಹೋಗ್ತದ, ಕಡಿಮೆ ಆಗಂಗಿಲ್ಲ ಅಥವಾ ಯಾವುದೇ ಪ್ರಕಾರದ ತೊಂದರೆಗಳು ಸಹ ಆಗೋದಿಲ್ಲ. ಆದ್ದರಿಂದ ಎಷ್ಟು ಸಾಧ್ಯ ಇದೆ ಅಷ್ಟೇ ತಾವೆಲ್ಲರೂ ಸಹ ತಮ್ಮ ಮನೆಯಲ್ಲಿದ್ದವರಿಗಾಗಲಿ ಅಥವಾ ಹೊರಗಿನವರು ಯಾರೇ ಪರಿಚಯ ಇದ್ದವರಾಗಲಿ ಅವರೆಲ್ಲರಿಗೂ ಸಹ ಇವತ್ತಿನ ದಿನ ಹೇಳಿ ವಿಶೇಷವಾಗಿ ರಕ್ತದಾನದ ಮಹತ್ವವನ್ನ ತಿಳಿಸಿ ಅವರಿಗೆಲ್ಲ ಇಲ್ಲಿ ಕರ್ಕೊಂಡು ಬರ್ರಿ, ಅವರು ಸಹ ರಕ್ತದಾನ ಮಾಡಿ ತಮ್ಮ ಒಂದು ಪುಣ್ಯವನ್ನ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲ ಅಣ್ಣಂದರು ಮತ್ತು ಸುನಂದ ಶಿರೋಳ್ ಮೇಡಮ್ ಅವರು ಸಹ ಬಹಳ ವಿಶೇಷವಾಗಿ ಇದರ ಬಗ್ಗೆ ರಕ್ತದಾನದ ಬಗ್ಗೆ ಮಾತಾಡಿದ್ದಾರೆ. ಸಮಯನೂ ಬಹಳಷ್ಟಾಗಿದೆ, ಅದಕ್ಕೆ ತಾವೆಲ್ಲರೂ ಸಹ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿ ಬಹಳ ಚೆನ್ನಾಗಿ ಒಂದು ವಿಶೇಷ ಅದರ ಮಹತ್ವವನ್ನು ಹೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಪೂಜ್ಯ ಪ್ರಕಾಶ್ ಮನೀಜಿಯವರ 18ನೆಯ ಸ್ಮರಣಾರ್ಥವಾಗಿ ಆಯೋಜಿಸಿರ್ತಕ್ಕಂಥ ಈ ಬೃಹತ್ ರಕ್ತ ಶಿಬಿರದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ರಾಜಯೋಗಿನಿ ಮೀರಾ ಅಕ್ಕನ್ ಅವರಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಹಾಗೂ ಪತ್ರಕರ್ತ ಮಿತ್ರರೇ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಯಾಕೆ ಖುಷಿ ಆಗ್ತದೆ ಅಂದ್ರೆ, ಈ ರಕ್ತ ದಾನದ ಬಗ್ಗೆ ನಾನು ಒಂದು ಮೊಬೈಲ್ ಬ್ಲಡ್ ಬ್ಯಾಂಕ್ ಅಂತ ಮಾಡಿ ಸುಮಾರು 500 ಜನರಿಗೆ ನಮ್ಮ ವಿದ್ಯಾರ್ಥಿಗಳೇ ಹೋಗಿ ರಕ್ತ ಅವರಿಗೆ ತಲುಪಿಸುವಂತ ಕೆಲಸ ಮಾಡಿದಕ್ಕೆ ಖುಷಿ ಅನ್ನಿಸ್ತದೆ. ಅದಕ್ಕೆ ಪ್ರೇರಣೆ ಮತ್ತು ನನಗೆ ಹೆಲ್ಪ್ ಮಾಡಿರ್ತಕ್ಕಂಥವ್ರು ನನ್ನ ವಿದ್ಯಾರ್ಥಿ ಡಾಕ್ಟರ್ ರುದ್ರಸ್ವಾಮಿ ಮಠ. ಅವ್ರ ಮೂಲಕ ಎಲ್ಲೇ ಬ್ಲಡ್ ಬೇಕಾದ್ರೆ ಅವರು ಫೋನ್ ಮಾಡ್ತಿದ್ರು, ಎಲ್ಲರೂ ಮಾಡ್ತಿದ್ರು. ಯಾವಾಗ ಅವ್ರು ಬ್ಲಡ್ ಅಂತ ಹೇಳ್ತಿದ್ರಲ್ಲ, 18 ವರ್ಷದ ಮೇಲ್ಪಟ್ಟ ನನ್ನ ವಿದ್ಯಾರ್ಥಿಗಳನ್ನ ಕೇಳಿದಾಗ, ಯಾಕಂದ್ರೆ ನಮ್ಮ PUC ಅಂದ್ಮೇಲೆ ಎಲ್ಲರೂ 18 ವರ್ಷ ಇರಂಗಿಲ್ಲ, 18 ವರ್ಷದ ಮೇಲ್ಪಟ್ಟ ಅವ್ರನ್ನ ಕೇಳಿದಾಗ ಖುಷಿಯಿಂದ ಹೋಗಿ ಎಲ್ಲರೂ ಬ್ಲಡ್ ಡೊನೇಟ್ ಮಾಡ್ತಾ ಇದ್ರು. ನಾನು 20ನೇ ವಯಸ್ಸಿನಿಂದ 55 ವರ್ಷ ಆಗುವವರೆಗೆ ಪ್ರತಿ ವರ್ಷ 2 ಸಾರಿನ ರಕ್ತದಾನ ಮಾಡಿದ್ದೀನಿ. ಈಗ ಸರ್ 60 ವಯಸ್ಸು ತನಕ ಮಾಡಕ್ ಬರ್ತದಂದ್ರೆ ಈಗ ನಾ 59, ಇವತ್ತು ನಾ ರಕ್ತದಾನ ಮಾಡ್ಲಿಕ್ಕೆ ನಾ ರೆಡಿ. ಯಾಕಂದ್ರೆ ನಾ ಬಯಾಲಜಿ ಜೀವಶಾಸ್ತ್ರದ ಉಪನ್ಯಾಸಕನಿರುವುದರಿಂದ, ರಕ್ತದ ಬಗ್ಗೆ ಬಹಳಷ್ಟು ಕಲಿಸಿರುವುದರಿಂದ, ರಕ್ತ ಕೊಡುವುದರಿಂದ ತಗೊಂಡವ್ರ ಜೀವ ಉಳಿತದ, ಅದು ಒಂದಾದ್ರೆ ನಾವು ಕೊಟ್ಟವರಿಗೆ ಅವ್ರಿಗಿಂತ ಡಬಲ್ ಲಾಭದ. ಯಾಕಂದ್ರೆ ಅದು ಕೊಡುವುದರಿಂದ ಆ ರಕ್ತ ಉತ್ಪನ್ನ ನಮ್ಮ ದೇಹದೊಳಗೆ ಹೆಚ್ಚಾಗ್ತದೆ. ಇದು ಹ್ಯಾಗ್ ನೋಡ್ರಿ, ಈಗೆಲ್ಲ ಮಳೆಗಾಲ ಟೈಮ್ನಾಗ ಬಾವಿ ಎಲ್ಲ ತುಂಬಿರ್ತಾವ, ಒಂದು ಲೆವೆಲ್ ಬಂದ್ಮೇಲೆ ಅಷ್ಟ ನಿಂತಿರ್ತಾವ, ಮ್ಯಾಲ ಬರಂಗ ಇಲ್ಲ. ಆದ್ರೆ ಒಮ್ಮೆ ನೀರು ಬಳಸಿ ನೋಡ್ರಿ, ಮರುದಿವ್ಸ ನೋಡ್ರಿ ಮಾತು ತುಂಬಿರ್ತದ, ಹೊಸ ನೀರು ಬಂದಿರ್ತದೆ. ಹಂಗ ನಾವು ರಕ್ತ ಕೊಡುವುದರಿಂದ ನಮ್ಮ ದೇಹದೊಳಗೊಂದು ಹೊಸ ರಕ್ತದ ಉತ್ಪನ್ನಕ್ಕೆ ನಾವು ಕಾರಣರಾಗ್ತೀವಿ. ಅದಕ್ಕಾಗಿ ರಕ್ತ ಕೊಡುವುದರಿಂದ ಒಂದ್ ಸ್ವಲ್ಪ ವೀಕ್ ಹಾಕಿವ ಅದು ಇದು ಅಂತ ಕಲ್ಪನೆನೇ ಬೇಡ. ನಾ ಬಹಳ ಸಾರಿ ಕೊಟ್ಟನಿ, ಕೊಟ್ಟರುಪ್ಲೆ ಒಂದ್ ಸ್ವಲ್ಪ ಅಲ್ಲೇ ರೆಸ್ಟ್ ಅಂತಾರ ಅವರು. ನನಗೆ ರಕ್ತ ಕೊಡುವುದರಿಂದ ಒಳ್ಳೇದಾಗ್ತದ ಅನ್ನೋದ್ರಿಂದ ನನಗೆ ರೆಸ್ಟದ ಅವಶ್ಯಕತೆ ಬರಂಗ ಇಲ್ಲ. ನಾ ಆರಾಮ ಎದ್ದು ಮತ್ತೆ ನಾನ ವೆಹಿಕಲ್ ಸ್ಟಾರ್ಟ್ ಮಾಡ್ಕೊಂಡು ಅವಾಗ ಬೈಕ್ ಮೇಲೆ ಓಡಾಡುವಾಗ ನಾನಾ ಬೈಕ್ ತಗೊಂಡು ಹೋಗ್ತಿದ್ದೆ. ನಾ ರಕ್ತ ಎಲ್ಲಿ ಯಾರಿಗೆ ಬೇಕಲ್ಲ ಅಲ್ಲಿ ಹೋಗಿ ಕೊಟ್ಟೆ. ಅದಕ್ಕೆ ದಯವಿಟ್ಟು ನೀವು ಅಷ್ಟೇ ಅಲ್ಲ, ನಿಮಗೆ ಸಂಬಂಧಪಟ್ಟವರು ಎಲ್ಲ ಆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ವಿನಂತಿಸಿ, ಈ ರಕ್ತದ ಇದು ನೋಡಿದಾಗ ಈ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಒಂದು ಕಲ್ಪನೆಯೂ ನನಗೆ ಖುಷಿ ಅನ್ನಿಸ್ತದೆ. ಈ ಜಗತ್ತಿನ ಯಾರ್ಯಾರು ವೆರೈಟಿ ಧರ್ಮ ಮತ್ತು ಜಾತಿಯ ಜನರದಾರಲ್ಲ, ಆ ಎಲ್ಲರಲ್ಲಿ ಇರ್ತಕ್ಕಂಥ 4 ವೆರೈಟಿ ಬ್ಲಡ್ ಏನಂದ್ರೆ AB,
ಎ ಬಿ ಎ ಬಿ ಮತ್ತು ಓ ಅದು ಬೇಕಾದ ದೇಶದವ್ರು ಇರಲಿ ಬೇಕಾದವ್ರು ಇರಲಿ ಇವು ಎಲ್ಲರಲ್ಲಿಯೂ ಅದಾವ. ಮತ್ತು ಎಲ್ಲರಿಗೂ ಜಾತಿ ಧರ್ಮ ನೋಡಿ ಮ್ಯಾಚ್ ಆಗಂಗಿಲ್ಲ. ಯಾರಲ್ಲಿ ಎ ಇರ್ತದೆ ಒಬ್ರು ಏನವ್ರು ಕೊಟ್ರಂದ್ರೆ ಅವ್ರಿಗೆ ಮ್ಯಾಚ್ ಆಗ್ತದೆ, ಬಿ ಇದ್ದವ್ರಿಗೆ ಬಿ. ಯಾಕಂದ್ರೆ ನಾನು ಎಲ್ಲ ಜಾತಿ ಧರ್ಮದವರಿಗೆ ನಾನು ಬ್ಲಡ್ ಕೊಟ್ಟೇನೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಖುಷಿ ಅನಿಸ್ತದೆ. ಇದರಿಂದ ಗೊತ್ತದ ಅಂದ್ರೆ ಏನ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲರೂ ಆ ಪರಮಾತ್ಮನ ಮಕ್ಕಳು ಅನ್ನುವಂತ ಕಲ್ಪನೆ ಇಟ್ಕೊಂಡ್ರೆ ಅಂದ್ರೆ ಈ ನಮ್ಮ ಜಗತ್ತು ಇಷ್ಟು ಶಾಂತಿಮಯ ಆಗ್ತದೆ ಅನ್ನುವಂತ ಮಾತನ್ನ ಹೇಳಿ ಇಂಥ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಅಕ್ಕನವರಿಗೆ ಮತ್ತೊಮ್ಮೆ ಕೃತಜ್ಞತೆ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳು. ಇದು ಕೇವಲ ಜಮಖಂಡಿಯಲ್ಲಿ ಮಾತ್ರವಲ್ಲ, ಇಡೀ ದೇಶದಾದ್ಯಂತ ಈ ಒಂದು ರಕ್ತದಾನ ಸಪ್ತಾಹ ನಡೀತಾ ಇದೆ. ಅದರ ಅಂಗವಾಗಿ ಜಮಖಂಡಿಯಲ್ಲೂ ಕೂಡ ಇವತ್ತಿನ ದಿನ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಈ ರಕ್ತದಾನವನ್ನು ಮಾಡುವ ಮೂಲಕ ನಾವು 3 ಜನರಿಗೆ ಜೀವದಾನವನ್ನು ನೀಡಬಹುದಾಗಿದೆ. ಮತ್ತೆ ರಕ್ತದಾನ ಮಾಡಿದರೆ ನಮಗೂ ಕೂಡ ಮತ್ತೆ ಹೊಸ ರಕ್ತಕೋಶಗಳು ಸೃಜನೆ ಆಗಲಿಕ್ಕೆ ಕೂಡ ಸಾಧ್ಯ ಇದೆ. ರಕ್ತದಾನ ಮಾಡೋದ್ರಿಂದ ರಕ್ತ ಕಡಿಮೆ ಆಗ್ತಕ್ಕಂಥ ಇದೆ ಅನ್ನೋದು ಜನರಲ್ಲಿ ತಪ್ಪು ಭಾವನೆ ಇದೆ. ಅದನ್ನ ಎಲ್ಲರೂ ಅರಿತುಕೊಳ್ಳಬೇಕು ಮತ್ತು ಜನರು ಕೂಡ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರಗಳಲ್ಲಿ ಭಾಗಿಯಾಗಬೇಕು. ಇಂತಹ ಒಂದು ಮುಖ್ಯವಾದ ಸಾಮಾಜಿಕ ಕಾರ್ಯಗಳನ್ನ ಇಲ್ಲಿಯವರೆಗೂ ಬ್ರಹ್ಮಕುಮಾರಿ ಆಶ್ರಮದಿಂದ ನಡೀತಾ ಬಂದಿದ್ದಾವೆ. ನಾನು ಈ ಹಿಂದೆ ಕೂಡ 2-3 ತಾಲೂಕುಗಳಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಕೂಡ ಆಶ್ರಮದ ಜೊತೆಗೆ ಒಡನಾಟ ಇದ್ದಿದ್ದು ಇದೆ. ಇದು ಕೇವಲ ವೈದ್ಯಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಬೇರೆ ಬೇರೆ ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ನೀವು ಇಂತಹ ಒಂದು ಸೇವೆಯನ್ನು ಮಾಡಬೇಕು ಅಂತ ನಾವು ಅದನ್ನ ಕೇಳ್ಕೊಂಡಾಗ ಯಾವುದಕ್ಕೂ ಅವರು ಇಲ್ಲ ಅಂತಂದಿಲ್ಲ. ಈ ರೀತಿಯಾಗಿ ಎಲ್ಲ ರಂಗದಲ್ಲಿಯೂ ಕೂಡ ತಮ್ಮ ಸೇವಾ ಮನೋಭಾವನೆಯಿಂದ ಕೈಂಕರ್ಯಗಳನ್ನ ಮಾಡ್ತಿರ್ತಕ್ಕಂತಹ ಎಲ್ಲರಿಗೂ ಸಮಸ್ತ ಈ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಎಲ್ಲ ಆಶ್ರಮಗಳಿಗೂ ಕೂಡ ನಾವು ಗೌರವವನ್ನ ಸಲ್ಲಿಸಬೇಕಾಗ್ತದೆ. ಮುಖ್ಯವಾಗಿ ರಕ್ತದಾನದ ಕುರಿತು ಮಾತಾಡ್ಬೇಕಂತಂದ್ರೆ ನಾವು ಎಷ್ಟೋ ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ರಕ್ತ ಸಿಗದಂತಹ ಒಂದು ಸಂದರ್ಭ ಬರ್ತದೆ. ನಾನು ನನ್ನ ಜೀವನದಲ್ಲಿ ನಡೆದಂತಹ ಒಂದು ದೃಷ್ಟಾಂತವನ್ನ ಹೇಳ್ಬೇಕಂತಂದ್ರೆ, ನಾನು ಮತ್ತು ನಮ್ಮ ಮಾವನವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂತ ಹೇಳಿ ಗದಗದಿಂದ ಹಿಂದಿನ ದಿನ ನಾವು ರಾತ್ರಿ ಬಸ್ಸಿಗೆ ಹೋದ್ವಿ. ಬೆಳಿಗ್ಗೆ ಅಂತಂದ್ರೆ ಅವರು ಬಸ್ಸಿನಿಂದ ಇಳಿದ ತಕ್ಷಣ ಅನ್ಕಾನ್ಸಿಯಸ್ ಆಗಿಬಿಟ್ರು. ನಾವು ದೇವಸ್ಥಾನಕ್ಕೂ ಹೋಗಿಲ್ಲ, ಏನೂ ಮಾಡಿಲ್ಲ. ಅಲ್ಲಿಂದ ಹೆಂಗೋ ಅವನ್ನ ಎತ್ಕೊಂಡು ಬಂದು ಇದು ಮಾಡಿದ್ವಿ. ಬಟ್ ಅವ್ರಿಗೆ ಒಳಗೇನೋ ಬ್ಲೀಡಿಂಗ್ ಆಗಿ ಬಹಳಷ್ಟು ಸಮಸ್ಯೆಗಳಾದವು. ಅಲ್ಲಿ ಲೋಕಲ್ ಹಾಸ್ಪಿಟಲ್ ತೋರಿಸಿದ್ವಿ, ಅಲ್ಲಿಯೂ ಕ್ಯೂರ್ ಆಗಲಿಲ್ಲ. ಆಮೇಲೆ ಅಲ್ಲಿ ಸುಳ್ಯ ತಾಲೂಕು ಆಸ್ಪತ್ರೆಗೆ ಹೋದ್ವಿ, ಅಲ್ಲಂತೂ ಅವ್ರು ಹಿಡಿಲೇ ಇಲ್ಲ. ನಾನು ಮತ್ತು ಅವರೊಬ್ಬರೇ ಇಬ್ಬರೇ ಇದ್ವಿ. ಈಗ ಒಂದು ನೋಡ್ರಿ, ನಮಗೆ ಜಮಖಂಡಿಯಲ್ಲಿ ನಮ್ಮ ಸ್ವಂತ ಸ್ಥಳದಲ್ಲಿ ನಾವು ಏನಾದರೂ ಕೂಡ ನಿಭಾಯಿಸ್ಬೋದು. ಯಾರು ಬಂದ್ರು ಕರೆದ್ರೆ ಬೇಗ ಬಂದ್ಬಿಡ್ತಾರೆ, ಅಥವಾ ನಮಗೆ ಗೊತ್ತಿರ್ತೈತಿ ಏರಿಯಾ ಎಲ್ಲ. ಗೊತ್ತಿಲ್ಲತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಅಲ್ಲಿ ಹೋದಾಗ ಏನ್ ಮಾಡ್ಬೇಕು ಅನ್ನೋದೇ ನಮ್ಗೆ ತಿಳಿದಂತ ಒಂದು ಸಂದರ್ಭ ಇರ್ತದೆ. ಆ ಸಂದರ್ಭದಲ್ಲಿ ಅವರನ್ನ ಮತ್ತೆ ಅಲ್ಲಿಂದ ಮಂಗಳೂರಿಗೆ ಶಿಫ್ಟ್ ಮಾಡ್ತೀನಿ, ನಾನೇ ಕರ್ಕೊಂಡು ಹೋಗ್ತೀನಿ. ಶಿಫ್ಟ್ ಮಾಡಿ ಆಂಬ್ಯುಲೆನ್ಸ್ ಕರ್ಕೊಂಡು ಹೋಗಿ ಅಲ್ಲಿವರೆಗೂ ಕೂಡ ಅವ್ರ ಅನ್ಕಾನ್ಸಿಯಸ್. ಅಲ್ಲಿ ಇಮಿಡಿಯೇಟ್ ಆಗಿ ಯಾವ್ದು ಒಂದು ಹಾಸ್ಪಿಟಲ್ ನೆನಪಾಗ್ತಾ ಇಲ್ಲ ಅಂದ್ರೆ ಕ್ರಿಶ್ಚಿಯನ್ ಸಂಸ್ಥೆ ಹಾಸ್ಪಿಟಲ್, ಅಲ್ಲಿ ಇಮಿಡಿಯೇಟ್ ಆಗಿ ಇವರಿಗೆ ಬ್ಲಡ್ ಬೇಕು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾವು ಎಷ್ಟು ದುಡ್ಡು ಕೊಡ್ತೀವಿ ಅಂತಂದ್ರೂ ಕೂಡ ಬ್ಲಡ್ ಕೊಡಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ರಿಪ್ಲೇಸ್ ಮಾಡ್ಬೇಕಾಕೈತಿ ಅಂತ ಹೇಳಿದಾಗ ಇಲ್ಲಿಂದ ಅಲ್ಲಿ ಬರಕ್ಕೂ ಒಂದು 10-12 ತಾಸು ಬೇಕು. ಅಷ್ಟು ಸಮಯ ಕೂಡ ಇರಲಿಲ್ಲ. ಅದೇ ಒಂದು ಸಂದರ್ಭದಲ್ಲಿ ಫಸ್ಟಿಗೆ ನಾನು ನಮ್ಮ ಮಾವನವರಿಗೆ ಬ್ಲಡ್ ಡೊನೇಟ್ ಮಾಡಿದ್ದು ಅದೇ ಸಂದರ್ಭದಲ್ಲಿ ನಾನೇ ಫಸ್ಟ್ ಕೊಟ್ಟೆ. ಅದಾದ್ಮೇಲೆ ನಾವು ವಾಟ್ಸಪ್ಪಲ್ಲಿ ಎಲ್ಲ ಸ್ಟೇಟಸ್ ಎಲ್ಲ ಇಟ್ಕೊಂಡು ಆಮೇಲೆ ಅಲ್ಲಿಂದ ನಮ್ಮ ಫ್ರೆಂಡ್ಸ್ಗಳು ಮಂಗಳೂರಾಗ ಯಾವ್ದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸುಮಾರು 4 ಜನರಿಂದ ನಾವು ಬ್ಲಡ್ನ ತೆಗೆದುಕೊಂಡು ಅವರಿಗೆ ಈಗ ಬಹಳಷ್ಟು ಹುಷಾರಾದ ಆರಾಮಾಗಿ ಮತ್ತೆ ಇದಾರೆ ಅವರು. ಇಲ್ಲಂತಂದ್ರೆ ಅವ್ರಿಗೆ 24 hours ಮಾತ್ರ ಅವರು ಕೊಟ್ಟಿದ್ದು. ಈ ಸಂದರ್ಭದಲ್ಲಿ ತಾವು ಇದನ್ನ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಅದು ಬದುಕೊಳ್ಳೋದು ಕಷ್ಟ ಕೂಡ ಅಂತ ಹೇಳಿದ್ರು. ಅದಾಗಿ 4 ವರ್ಷ ಆಯ್ತು. ಈಗ ಅದೊಂದು ಸಂದರ್ಭ. ಜೊತೆಗೆ ಇನ್ನೊಂದು ಒಂದು ಹೆರಿಗೆಯ ಸಂದರ್ಭ, ನಮ್ಮ ಗೆಳೆಯನ ಹೆಂಡತಿಯ ಹೆರಿಗೆಯ ಸಂದರ್ಭದಲ್ಲಿಯೂ ಕೂಡ ಅವರಿಗೂ ಬಿ ಪಾಸಿಟಿವ್ ಬ್ಲಡ್ ಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿಯೂ ಕೊಟ್ಟಿದ್ದು ಇದೆ. ಅದು ಒಂದು ಸಂತೃಪ್ತ ಮನೋಭಾವನೆಯನ್ನ ಕೊಡ್ತದೆ. ಅದು ಒಂದು ಜೀವವನ್ನ ಆ ಸಂದರ್ಭದಲ್ಲಿ ಕಷ್ಟದ ಸಂದರ್ಭವನ್ನ ನಾವು ನಿಭಾಯಿಸಿದೀವಿಪ್ಪ, ನಮ್ಮಿಂದ ಒಬ್ಬರಿಗೆ ಅನುಕೂಲ ಆಯ್ತು ಅಂತಕ್ಕಂಥ ಮನೋಭಾವ ಕೂಡ ನಮ್ಮಲ್ಲಿ ಮೂಡ್ತದೆ. ಅದಕ್ಕಾಗಿ ನಮ್ಮ ಎಲ್ಲ ಜಮಖಂಡಿಯ ಸಮಸ್ತ ನಾಗರಿಕರು ಕೂಡ, ಅಂದ್ರೆ
ಯಾವಾಗಲೂ ಕೂಡ ನೀವು ಬಂದ್ರಿ ಅಂತ ನಿಮ್ಮ ಬ್ಲಡ್ಡನ್ನು ಯಾವಾಗಲೂ ಡ್ರಾ ಮಾಡಂಗಿಲ್ಲ. ನಿಮ್ಮ ಆರೋಗ್ಯ ದೈಹಿಕ ಸ್ಥಿತಿ ನೀವು ಕೊಡಕ್ಕೆ ಶಕ್ತರದಿರೋ ಇಲ್ಲೋ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿನೇ ಅವರು ಡ್ರಾ ಮಾಡ್ತಾರೆ. ಅದಕ್ಕಾಗಿ ನಮ್ಮ ಜಮಖಂಡಿಯ ಸಮಸ್ತ ಜನರು ಕೂಡ ಸ್ವಯಂ ಪ್ರೇರಿತವಾಗಿ ತಾವು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ರಿ. ಮತ್ತೆ ನಮ್ಮಿಂದ ಆಗ್ತಕ್ಕಂಥ ಈಗ ನೋಡ್ರಿ, ನಾವು ಬೇರೆಯವರಿಂದ ನಮಗೇನು ಸಿಕ್ತು, ಸರ್ಕಾರದಿಂದ ನಮಗೇನು ಸಿಕ್ತು, ಸಮಾಜದಿಂದ ನನಗೇನು ಸಿಕ್ತು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತೇವೆ ಹೊರತಾಗಿ ನನ್ನಿಂದ ಸಮಾಜಕ್ಕೆ ಏನು ಕೊಡ್ತಾ ಇದ್ದೀನಿ, ನನ್ನಿಂದ ಏನು ಕೊಡಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡ್ಬೇಕಾಗ್ತೈತಿ. ಅಂತ ಒಂದು ಸಂದರ್ಭದಲ್ಲಿ ನಾವು ಈ ರಕ್ತದಾನ ಮಾಡುವ ಮೂಲಕ ಕೂಡ ನಾವು 4 ಜನರಿಗೆ ಸಹಾಯವನ್ನ ಮಾಡಬಹುದಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ, ಜೊತೆಗೆ ನಮ್ಮ ಡಾಕ್ಟರ್ ಅವರು ಒಂದು ಇದನ್ನು ಕೋರಿಕೆ ಹೇಳಿದರು ನನ್ನ ಎದುರುಗಡೆ. ಸರ್, ತಮ್ಮ ಕಚೇರಿಯಲ್ಲೂ ಕೂಡ ಸಾಕಷ್ಟು ಜನ ಸಾರ್ವಜನಿಕರು ಬರ್ತಾ ಇರ್ತಾರೆ. ಅದಕ್ಕಾಗಿ ಈ ಹಿಂದೆನೂ ಕೂಡ ತಮ್ಮ ಇಲಾಖೆ ಮುಖ್ಯಸ್ಥರಿಗೆ ನಾನು ತಿಳಿಸಿದ್ದೀನಿ. ಆವಾಗ ಕೂಡ ಆಯೋಜನೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕಾಗಿ ನಾನು ಇವತ್ತಿನ ದಿನ ಈ ವೇದಿಕೆಯ ಮೂಲಕ ಹೇಳ್ತೀನಿ, ನಮ್ಮ ಒಂದು ತಾಲೂಕು ಆಡಳಿತ ಭವನದಲ್ಲಿ 4 ಕಚೇರಿಗಳು ಕಾರ್ಯನಿರ್ವಹಿಸ್ತವೆ. ಸುಮಾರು ಸಾವಿರಾರು ಜನ ಪ್ರತಿದಿನ ಓಡಾಡ್ತಾ ಇರ್ತಾರೆ. ಅದಕ್ಕಾಗಿ ತಾವು ಸಾಧ್ಯ ಆದರೆ ನೀವು ಡಿಸ್ಕಸ್ ಮಾಡಿ ಒಂದು ದಿನವನ್ನ ರಕ್ತದಾನ ಶಿಬಿರವನ್ನ ನಮ್ಮ AC ಮೇಡಮ್ ಅವರಿಗೂ ಡಿಸ್ಕಸ್ ಮಾಡಿ ಒಂದು ದಿನ ಅಲ್ಲಿ ಆಯೋಜನೆ ಮಾಡೋಣ ಅಂತ ನಿಶ್ಚಿತವಾಗಿ ನಾವು ಒಂದು ಸ್ವಲ್ಪ ಬ್ಯಾನರ್ಗಿನ ಹಾಕಿ ಪ್ರಚಾರ ಮಾಡಿ. ಯಾಕಂದ್ರೆ ಅಲ್ಲಿ ಸುಮಾರು 3-4 ಸಾವಿರ ಜನ ಬಂದು ಹೋಗ್ತಾರಂತ ಅನ್ಸುತ್ತೆ. ಯಾಕಂದ್ರೆ ಸಬ್ ರಿಜಿಸ್ಟರ್ ಇದಾವ, ಆಮೇಲೆ ನಮ್ಮ ಟ್ರೆಜರಿ ಐತಿ, ಸರ್ವೆ ಸಂಬಂಧಪಟ್ಟಂಗೆ, ನಮ್ಮ ರೆವೆನ್ಯೂಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಜನ ಬಂದು ಹೋಗ್ತಾ ಇರ್ತಾರೆ. ಅಲ್ಲಿಯೂ ಕೂಡ ಒಂದು ಕಾರ್ಯಕ್ರಮವನ್ನ ಅಥವಾ ಈ ಶಿಬಿರವನ್ನ ಆಯೋಜನೆ ಮಾಡ್ತೀವಿ. ಅದರ ಮುಂದಿನದಾಗಿ ನಮ್ಮ ಹಜಾರಿ ಅವರು ಕೂಡ ಅದ್ರ ಬಗ್ಗೆ ನಿರಂತರ ಟಚ್ ಒಳಗಿರಿ. ಆದಷ್ಟು ಬೇಗನೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಂತ ಈ ವೇದಿಕೆ ಮೇಲೆ ತಮಗೆ ತಿಳಿಸ್ತಾ, ಈ ಒಂದು ಮುಖ್ಯವಾದ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗಿಯಾಗಲಿಕ್ಕೆ ತಾವೆಲ್ಲ ಸಮಸ್ಯೆಗಳು ಹೋಗ್ತಾವ ಅಂತ ಹೇಳ್ಬೋದು. ದಂಡಿ ಡಾಕ್ಟರ್ ಹೇಳ್ಬೇಕಾದ್ರೆ ಹೇಳಿದ್ರು ಏನು ಅಂತ ಹೇಳಿ, ಮೊದಲ ಮನಸ್ಸು ಬಹಳ ಮುಖ್ಯ, ಮನಸ್ಸು ಸರಿ ಇತ್ತು ಅಂತಂದಾಗ ನಮ್ಮಲ್ಲಿ ಯಾವುದೇ ರೋಗಗಳ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆದ್ರೆ ಅದು ನಿಜ ಅನ್ಸದ. ಈಗ ಒಳಗ ನೀವು ಎಂಟ್ರನ್ಸ್ ಕಾಲ್ ಇಟ್ವಿ ಅಂತಂದಾಗ ಒಂದೊಂಥರ ಏನೋ ರೋಮಾಂಚನ ಅನ್ಸದ. ಹೊರಗಿದ್ದಾಗ ನಾವು ಮನೆಯಿಂದ ಹೊರಗೆ ಬಂದು ಈ ಆಶ್ರಮದೊಳಗ ಕಾಲ ಇಟ್ವಿ ಅಂತಂದಾಗ ಒಂದು ರೋಮಾಂಚನ ಅನಿಸ್ತು. ಹಿಂದೊಂದು ನನಗೆ ಈ ತರನಾದಂತ ರೋಮಾಂಚನ ಆಗಿತ್ತು. ಎಲ್ಲಿ ಅಂತಂದಾಗ ದೆಹಲಿಗೆ ಹೋದಾಗ ಮಹಾತ್ಮ ಗಾಂಧೀಜಿಯವರ ರಾಜಘಾಟ ಅವರ ಸಮಾಧಿ ಹತ್ರ ಹೋದಾಗ ದೂರಾಕಾರವಾಗಿ ಮಳೆ ಸುರಿತಾ ಇತ್ತು. ಅಲ್ಲಿ ಹೋದ್ ನಿಂತ ತಕ್ಷಣ ಏನಾಗ್ತದ್ರೆ ಎಷ್ಟೊಂದು ಪಾಸಿಟಿವ್ ಎನರ್ಜಿ, ಒಂದು ಆತ್ಮಾನಂದ ಆಯ್ತು. ಅಂತ ಒಂದು ಆತ್ಮಾನಂದ ಇವತ್ತು ನಾವು ಒಳಗ ಬಾಗಲದೊಳಗ ಎಂಟ್ರನ್ಸ್ ಆದ ತಕ್ಷಣ ಏನ್ ಅನ್ಸಿದ್ರು, ಏನಪ್ಪಾ ನಾ ಯಾವ ಜಗತ್ತಿಗೆ ಬಂದೀನಿ ಅನ್ನೋದು. ಅಷ್ಟೊಂದು ಶಾಂತಿ ಸುವ್ಯವಸ್ಥೆ ಈಗ ಇದ್ದಿದ್ದ ನೋಡಿದಾಗ ನಮಗನ್ಸ್ತದ, ನಾವ್ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಸಹಿತ ನಾವು ಕೂಡ ಏನಂತಂದ್ರೆ ಬಿಡು ಮಾಡಿಕೊಂಡು ಬಂದು ಈ ಆಶ್ರಮದಲ್ಲಿ ನಾವು ಭಾಗಿಗಳಾಗಿ ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಬೇಕು ಅನ್ನುವಂತ ಅಂಶವನ್ನ ನಾ ಇವತ್ತು ನೆನಪಿಸ್ಕೊಂಡೆ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಅನ್ಸದ. ದಡ್ಡಿ ಸರ್ ಹೇಳಿದ್ರು ಏನು ಅಂತಂದಾಗ ಬಸವಣ್ಣವರ ಚಿಂತನೆಗಳು. ಇವತ್ತು ನಾವೇನ್ ನೋಡ್ತೀವಿ ಅಂದ್ರೆ, ಅದಕ್ಕೆ ಬಸವಣ್ಣ ಹೇಳಿದ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿದ್ದೇನೆ ಬೇಡ, ಅದು ಮುಂದೆ ಕಟ್ಟಿಯುವುದು ಬುದ್ಧಿ ಸರ್ವಜ್ಞ ಅನ್ನುವಂಗ ಇವತ್ತು ನಾವು ನೀವೆಲ್ಲರೂ ಸೇರಿ ಏನ್ ಸಮಾಜ ಸೇವಾ ಕಾರ್ಯವನ್ನ ಮಾಡ್ತಾ ಇದೀವಲ್ಲ, ಆ ಸಮಾಜ ಸೇವಾ ಕಾರ್ಯಗಳಲ್ಲಿ ಇದು ಕೂಡ ಎಂತದಾಗ ರಕ್ತದಾನವೂ ಒಂದು. ಯಾಕೆ ರಕ್ತದಾನ ಒಂದು ಅಂತ ಹೇಳ್ತೀವಿ? ಹಿಂಗೆಲ್ಲ ನಾವ್ ಎಂತಂದ್ರ ಅನ್ನದಾನ ಶ್ರೇಷ್ಠ ಅಂತ ಹೇಳ್ತೀವಿ, ವಿದ್ಯಾದಾನ ಶ್ರೇಷ್ಠ ಅಂತ ಹೇಳ್ತೀವಿ. ಆದ್ರೆ ಇವತ್ತು ಏನಾಗಿದೆ ಅಂತಂದಾಗ ಎಲ್ಲಾ ದಾನಗಳಿಗಿಂತ ಶ್ರೇಷ್ಠವಾದಂತ ದಾನ ರಕ್ತದಾನ ಅಂತ ಹೇಳ್ತೀವಿ. ಯಾಕಂತಂದಾಗ ಒಂದು ಜೀವವನ್ನ, ಒಂದು ಜೀವಿಯನ್ನ ಉಳಿಸುವಂತ ಕಾರ್ಯವನ್ನ ನಿರ್ವಹಿಸುವುದನ್ನ ನಾವು ನೋಡ್ತೀವಿ. ಊಟ ಹಾಕಿದ್ರೆ ನಾವು ಒಂದು ದಿವಸ ಹಸಿವನ್ನ ನೀಗಿಸಬಹುದು. ಅದೇ ತರನಾಗಿ ನಾವು ರಕ್ತದಾನ ಮಾಡೋದ್ರಿಂದ ಒಂದು ಜೀವವನ್ನ ನಾವು ರಕ್ಷಣೆ ಮಾಡಿ ಇಡೀ ಸಮಾಜಕ್ಕೆ ಅದರ ಕೊಡುಗೆಯನ್ನು ಕೊಡ್ಲಿಕ್ಕೆ ಈ ರಕ್ತದಾನ ಶಿಬಿರ ಏನಾಗ್ತದಂದ್ರ ಕಾರಣೀಭೂತ ಆಗ್ತದ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈಶ್ವರಿ ವಿಶ್ವವಿದ್ಯಾಲಯ ಬ್ರಹ್ಮಕೋಟಿ ಇವರು ಏನ್ ಮಾಡಿದಾರ ಅಂತಂದಾಗ ಒಂದು ಸೇವಾ ಕಾರ್ಯ, ಮೊನ್ನೆ ತಾನೇ ಮತ್ತೆ ಭ್ರಾತೃತ್ವವನ್ನು ಬೆಳೆಸುವಂತ, ಸಹೋದರತ್ವದ ಭ್ರಾತೃತ್ವವನ್ನು ಬೆಳೆಸುವಂತ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲಾ ಶಾಲಾ ಕಾಲೇಜುಗಳಿಗೆ ಬಂದು ಸ್ವಯಂ ಪ್ರೇರಿತರಾಗಿ ಸ್ತ್ರೀ ಪುರುಷ ಅನ್ನುವಂತ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಏನಂತಂದ್ರ ರಕ್ಷಾಬಂಧನ ಮಾಡೋದ್ರ ಮೂಲಕ ಬಂಧುತ್ವ ಭಾವನೆಯನ್ನು ಬೆಳೆಸಿದ್ರು. ಇವತ್ತು ಏನಾಗಿದೆ ಅಂತಂದಾಗ ರಕ್ತದಾನ ಶಿಬಿರದ ಮೂಲಕ ಮತ್ತ ನಾವೇಂತದ ಜೀವವನ್ನು ಬೆಸೆಯುವಂತಹ, ಒಂದು ಜೀವಕ್ಕೆ ಇನ್ನೊಂದು ಜೀವ ಕೊಡುವಂತಹ ಒಂದು ಮಹತ್ ಕಾರ್ಯದಲ್ಲಿ ತೊಡಗಿದಾರ. ಇವತ್ತಿನ ಅವರ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ. ವ್ಯಸನಗಳು ಇರಬಾರ್ದು,
ವ್ಯಸನಗಳಿದ್ರೆ ರಕ್ತ ಉತ್ಪಾದನೆ ಆಗಲ್ಲ ಬಾಡಿಯಲ್ಲಿ. ಈ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ನಮ್ಮ ಕಾಲೇಜಲ್ಲಿ ಮಾಡಿದ್ವಿ. ವ್ಯಸನಗಳು ಬಹಳ ಇದ್ರೆ ನಮ್ಮಲ್ಲಿ ಪ್ರಾಡಕ್ಟ್ ಆಗಲ್ಲ, ಬ್ಲಡ್ ಪ್ರಾಡಕ್ಟ್ ಆದ್ರೆ ಬ್ಲಡ್ ಕೊಡಕ್ ಸಾಧ್ಯ ನಾವು. ಅದಕ್ಕೋಸ್ಕರ ಆ ದೃಷ್ಟಿಕೋನದಲ್ಲಿ ನಮ್ಮ ಮಕ್ಕಳಲ್ಲಿ ಆ ಪ್ರಜ್ಞೆನ ಮೂಡಿಸಕ್ಕೆ ಟೀಮ್ ಬಂದಿತ್ತು. ಅವತ್ತು ನಾನು ಹೇಳಿದೆ, ಸರ್ ನಮ್ಮಲ್ಲಿ ಕೂಡ ರೆಡ್ ಕ್ರಾಸ್ ಅಂತ ಹೇಳಿ ಒಂದು ಚೆಲ್ಲಿದೆ, ನೀವು ಯಾವಾಗ ಬಂದ್ರು ಕೂಡ ನಮ್ಮ ಕಾಲೇಜಿಗೆ ರಕ್ತದಾನ ಶಿಬಿರ ಮಾಡೋಣ. ಈಗಲೂ ಕೂಡ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ಇಲ್ಲಿರುವ ಎಲ್ಲಾ ಪದಾಧಿಕಾರಿಗೆ, ನೀವು ಯಾವಾಗ ಬಂದ್ರು ಕೂಡ ನಮ್ಮ ಕಾಲೇಜಲ್ಲಿ ರಕ್ತದಾನ ಶಿಬಿರ ಮಾಡಕ್ಕೆ ನಮಗೆ ಮುಕ್ತಾವಕಾಶವನ್ನು ನಾನು ಮಾಡ್ಕೊಡ್ತೀನಿ. ನಾನು ಕೂಡ ರಕ್ತ ಕೊಡೋದ್ರ ಜೊತೆಗೆ ಅಂತ ಆಮೇಲೆ ಇವತ್ತೊಂದು ರಕ್ತ ಕೊಟ್ರೆ ಒಂದು ಭಯ ವಾತಾವರಣ ಇದೆ, ದಯವಿಟ್ಟು ಇದು ಹೋಗ್ಬೇಕು, ಅವೇರ್ನೆಸ್ ಆಗ್ಬೇಕು. ಯಾಕಂದ್ರೆ ರಕ್ತ ಕೊಟ್ರೆ ನಮ್ಮ ಬಾಡಿ ವೀಕ್ ಆಗ್ತದೆ, ನಮಗೆ ನಡೆಯಕ್ಕಾಗಲ್ಲ, ನಾವು ಜೀವನ ರೂಪಿಸಕ್ಕಾಗಲ್ಲ ಅನ್ನೋ ಒಂದು ಕೆಟ್ಟ ಆಲೋಚನೆಗಳಿದ್ದಾವೆ. ಅದನ್ನ ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿ ಮೊದಲನೇದಾಗಿ ರಕ್ತ ಕೊಟ್ರೆ ಭಯ ಅನ್ನೋದೇನಿದೆ ಅದನ್ನ ಹೋಗಲಾಡಿಸ್ಬೇಕು. ಸರ್ ಎಲ್ಲ ಡಾಕ್ಟರ್ ಸಾಹೇಬ್ ಹೇಳಿದ್ರು, ಸರ್ ಹೇಳಿದ್ರು, ಕೊನ್ನೂರು ಸರ್ ಹೇಳಿದ್ರು, ಎಲ್ಲರೂ ಕೂಡ ಬಹಳ ಚೆನ್ನಾಗಿ. ಯಾಕಂದ್ರೆ ರಕ್ತ ಕೊಟ್ರೆ ಬಾಡಿ ರೀಸ್ಟ್ರಕ್ಚರ್ ಆಗ್ತದೆ. ಎಲ್ಲಿ ಸ್ಟ್ರಕ್ ಆಗಿರ್ತದಲ್ಲ ಒಂದ್ ಸೆಕೆಂಡ್ ಅದು ಸಹಜವಾಗಿ ರಕ್ತ ಸಂಚಾರ ಮಾಡಕ್ಕೆ ಸಹಕಾರ ಆಗುತ್ತೆ. ಈ ಪ್ರಜ್ಞೆಯನ್ನು ನಾವೆಲ್ಲರಲ್ಲಿ ಬೆಳೆಸಿದಾಗ ಎಲ್ಲರೂ ರಕ್ತ ಕೊಡಕ್ಕೆ ಮುಂದೆ ಬರ್ತಾರೆ. ಯಾಕಂದ್ರೆ ರಕ್ತ ಕೊಟ್ಟಷ್ಟು ನಮಗೆ ನಮ್ಮ ಎನರ್ಜಿನೂ ಹೆಚ್ಚಿಗೆ ಆಗುತ್ತೆ. ಈ ಕಾನ್ಸೆಪ್ಟ್ ಅನ್ನ ತಿಳಿಸ್ಕೊಡ್ಬೇಕು ನಾವೆಲ್ಲರಿಗೂ ಕೂಡ, ಅವಾಗ ರಕ್ತ ಆಗುತ್ತೆ. ಆಮೇಲೆ ಫುಡ್ ಅಲ್ಲೂ ಕೂಡ ರಕ್ತ ಪ್ರಾಡಕ್ಟ್ ಮಾಡ್ಕೊಳಕ್ಕೂ ಕೂಡ ಬಗ್ಗೆ ಕ್ರಮವನ್ನ ಹೇಳ್ಕೊಡ್ಬೇಕು ನಾವು. ನಮ್ಮ ಬಾಡಿಯಲ್ಲಿ ನಾವು ರಕ್ತ ಹೇಗೆ ಪ್ರಾಡಕ್ಟ್ ಮಾಡ್ಕೋಬೇಕಂತ. ಈಗ ದಿನಮಾನದಲ್ಲಿ ಫುಡ್ನಿಂದ ರಕ್ತ, ಈಗಿನ ಜಂಕ್ ಫುಡ್ ಇರ್ಬೋದು, ಈಗೆಲ್ಲ ಇಲ್ಲ ರಸ್ತೆಯಲ್ಲಿರುವ ಗಾಡಿಯಲ್ಲಿ ಇರುವಂತ ಜಂಕ್ ಫುಡ್ ಅದು ಇದು ತಿಂತಾರಲ್ಲ, ಇದರಿಂದ ರಕ್ತ ಪ್ರಾಡಕ್ಟ್ ಆಗಲ್ಲ. ಆಮೇಲೆ ಹಸಿವು ಆದಾಗ ಇದನ್ನ ತಿಂತಾರೆ, ಬಿಸ್ಕತ್ ತಿನ್ನೋದ್ರಿಂದ ಮೆಲ್ಟ್ ಆಗ್ತದೆ, ಮಾಡಿ ಹಸಿವು ಹೋಗುತ್ತೆ, ರಕ್ತ ಪ್ರಾಡಕ್ಟ್ ಆಗಲ್ಲ. ಇವತ್ತು ಫುಡ್ಡಿನ ವಾತಾವರಣದಿಂದಲೇ ನಮ್ಮನೆ ರಕ್ತ ಹೆಚ್ಚಿಗೆ ಉತ್ಪಾದನೆ ಆಗ್ತಾ ಇಲ್ಲ. ನಾವೆಲ್ಲ ಅವಾಗ ರೊಟ್ಟಿ, ಚಟ್ನಿ, ಮೊಸರು, ಕಾಯಿ ಪಲ್ಯ ತಿಂದು ಬರ್ತಿದ್ವಿ. ಈಗಿನವರು ಹಂಗಲ್ಲ. ಈಗೆಲ್ಲ ಪಿಜ್ಜಾ ಗಿಜ್ಜಾ ಅವೆಲ್ಲ ವೈಟ್ ಫುಡ್ ಅಂತ ಹೇಳ್ತಾರೆ ನಮ್ಮ ದಡ್ಡಿ ಸರ್ ಅವರು. ಆ ವೈಟ್ ಫುಡ್ ತಿನ್ನೋದ್ರಿಂದ ನಾವು ಆದಷ್ಟು ಬೇಗ ಹೋಗ್ತಾ ಇದೀವಿ ಎಲ್ಲರೂ ಕೂಡ. ನನಗೆ ಇನ್ನೊಂದು ಏನ್ ಅನಿಸ್ತಾ ಇದೆ ಅಂದ್ರೆ, ಇವತ್ತೇನು ಹಿರಿಯರು ನೋಡ್ತೀವಿ ಇದೇ ಲಾಕ್ಡೌನ್ ಅನಿಸ್ತಾ ಇದೆ. 50 ಮೇಲೆ ಬದುಕೋದು ಮುಂದೆ ಕಾಣಿಸ್ತೀವಿಲ್ಲ ಗೊತ್ತಿಲ್ಲ. ಆಯಿ ಅಜ್ಜಗಳನ್ನ ಈಗಲೇ ನೋಡ್ಕೋಬೇಕು ನಾವೆಲ್ಲ ಆಯಿ ಅಜ್ಜೆ ಆಗಲ್ಲ. ಕಾರಣ ಇವತ್ತಿನ ದಿನಮಾನದಲ್ಲಿ ಇರುವಂತ ಫುಡ್. ಸರ್ ಬಹಳ ಚೆನ್ನಾಗಿ ಹೇಳಿದ್ರು ದಡ್ಡಿ ಸರ್, ನಮ್ಮ ಮನಸ್ಸೇ ಅಶುದ್ಧ ಆಗ್ಬಿಟ್ಟಿದೆ. ಮನುಷ್ಯ ಅಶುದ್ಧ ಆಗಿರೋದ್ರಿಂದ ಎಲ್ಲಾ ರೋಗಗಳು, ಎಲ್ಲಾ ಇವುಗಳು ಅಶುದ್ಧವಾಗಿ ಜೀವನ ಪ್ರಾರಂಭ ಆಗ್ತಾ ಇದೆ. ನೀರಿರ್ಲಿ, ಗಾಳಿ ಇರ್ಲಿ, ಬೆಳಕಿರ್ಲಿ, ಎಲ್ಲಾ ಶುದ್ಧತೆಯಿಂದ ಕುಡಿದಿದ್ವಿ. ಆದ್ರೆ ನಮ್ಮ ಜೀವನವನ್ನು ರೂಪಿಸಬೇಕಾಗಿದೆ ಇವತ್ತು. ಅದಕ್ಕೋಸ್ಕರ ನನಗೆ ಬಹಳ ಜನದಲ್ಲಿ ಹಳ್ಳಿಗಳಲ್ಲಿ, ಎಸ್ಪೆಷಲಿ ಹಳ್ಳಿಗಳಲ್ಲಿ ರಕ್ತ ಕೊಟ್ರೆ ನಮಗೆ ನಡೆಯಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಈ ಪ್ರಜ್ಞೆ ಇದೆ. ಅದನ್ನ ನಾವು ಹೋಗಲಾಡಿಸ್ಬೇಕು ಮೊದಲನೇದಾಗಿ ನಾವು ತಿಳಿದವರಾಗಿ. ಅದಕ್ಕೋಸ್ಕರ ಇನ್ನೊಂದ್ಸರಿ ಆಹ್ವಾನ ಮಾಡ್ತೀನಿ. ನಮ್ಮ ಕಾಲೇಜಲ್ಲಿ ರೆಡ್ ಕ್ರಾಸ್ ಘಟಕ ಅಂತ ಇದೆ. ಆ ಘಟಕದಲ್ಲಿ ಒಂದು ಶಿಬಿರ ಮಾಡೋಣ. ನಮ್ಮ ಕಾಲೇಜಲ್ಲಿ NSS ಕ್ಯಾಂಪ್ ಇರ್ತದೆ. ಅದನ್ನ ನಿಮ್ಮನ್ನ ನಾನು ಕರೆಯುವ ಪದಾಧಿಕಾರಿಗಳಿಗೆ ಹೇಳ್ತೀನಿ, ಒಂದು ದೊಡ್ಡ ಕ್ಯಾಂಪೇ ಮಾಡೋಣ. ಒಂದು ಹಳ್ಳಿಯಲ್ಲಿ NSS ಕ್ಯಾಂಪ್ ಮಾಡ್ತೀವಿ, ಅಲ್ಲಿ ನಿಮ್ಮನ್ನು ಕರೆಸ್ತೀನಿ. ನಮ್ಮ ಹುಡುಗರು ಸೇರಿಸ್ಕೊಂಡು ಒಂದು ದೊಡ್ಡ ರಕ್ತದಾನ ಶಿಬಿರ ಮಾಡೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತನಾಡ ರಕ್ತದಾನದ ಬಗ್ಗೆ ಬಹಳಷ್ಟು ಕಡಿಮೆ ತಿಳುವಳಿಕೆ ಜನರಲ್ಲಿದೆ. ತಪ್ಪು ತಿಳುವಳಿಕೆಗಳು ಬಹಳಷ್ಟಿವೆ. ಅದರ ಬಗ್ಗೆ ಒಂದು 4 ಮಾತು ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ರಕ್ತದಾನ ಬಹಳಷ್ಟು ಶ್ರೇಷ್ಠವಾದದ್ದು ಅಂತ ನಾವು ಹೇಳ್ತೀವಿ. ಅದರ ಜೊತೆಗೇನೆ ಬೇರೆ ಬೇರೆ ದಾನಗಳನ್ನೂ ಇವೆ. ಅನ್ನದಾನ ಇದೆ, ವಿದ್ಯಾದಾನ ಇದೆ, ರಕ್ತದಾನ ಇದೆ, ಅಂಗದಾನ ಇದೆ. ಎಲ್ಲ ದಾನಗಳು ಆಯಾ ಒಂದು ಸಮಯದಲ್ಲಿ, ಯಾವ ಸಮಯದಲ್ಲಿ ಯಾವುದರ ಅವಶ್ಯಕತೆ ಇರ್ತದೋ ಆ ಸಮಯದಲ್ಲಿ ಅದನ್ನು ನಿಭಾಯಿಸುವಂತ ಒಂದು ಏನು ದಾನ ಅಂತ ಬರ್ತದೆ ಅದು ಶ್ರೇಷ್ಠ ಆಗ್ತದೆ. ಈಗ ಹಸಿವಾದವನಿಗೆ ನೀವು ರಕ್ತ ಕೊಡ್ತೀನಿ, ರಕ್ತ ಹಾಕ್ತೀನಿ ಅಂತಂದ್ರೆ ಇದು ಇಲ್ಲ. ಹಸಿವಾದವನಿಗೆ ಆಹಾರನೇ ಕೊಡಬೇಕು. ವಿದ್ಯೆ ಬೇಕಾದವನಿಗೆ ವಿದ್ಯಾದಾನವನ್ನೇ ಮಾಡಬೇಕು. ಆ ರೀತಿಯಾಗಿ ರಕ್ತದ ಅವಶ್ಯಕತೆ ಎಲ್ಲೆಲ್ಲಿ ಬರ್ತದೆ ಅಲ್ಲೆಲ್ಲ ರಕ್ತವನ್ನೇ ಕೊಡಬೇಕಾಗ್ತದೆ. ಕೆಲವೊಂದ್ಸರಿ ಬೇರೆ ವ್ಯವಸ್ಥೆ ಮಾಡಿದ್ರೆ ಅದಷ್ಟು ಉಪಯೋಗಕ್ಕೆ ಬರ್ಲಿಕ್ಕಿಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಹಮ್ಮಿಕೊಂಡಂತ ರಕ್ತದಾನದ ಬಗ್ಗೆ ಹೇಳ್ಬೇಕಂತಂದ್ರೆ, ಮನುಷ್ಯನಿಗೆ ದೇಹದ ಎಲ್ಲ ಅವಯವಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ, ಕಾರ್ಯನಿರ್ವಹಿಸಬೇಕಾದ್ರೆ ರಕ್ತದ ಅವಶ್ಯಕತೆ ಇದ್ದೇ ಇದೆ. ಈ ರಕ್ತ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಅವಶ್ಯಕತೆ ಇರುವಂತಹ ಆಮ್ಲಜನಕ ಮತ್ತು ನ್ಯೂಟ್ರಿಷನ್ಸ್ ಅಂತ ಹೇಳ್ತೀವಿ ನಾವು. ಪ್ರೋಟೀನ್ ಆಗಲಿ ಅಥವಾ ಸಸಾರಜನಕವಾಗಲಿ ಅಥವಾ ಕೊಬ್ಬು ಆಗಲಿ ಅಥವಾ ಗ್ಲುಕೋಸ್ ಶುಗರ್ ಆಗಲಿ, ಇವೆಲ್ಲಗಳನ್ನ ದೇಹದ ಎಲ್ಲ ಅವಯವಗಳಿಗೆ, ಕಣಗಳಿಗೆ
ಅದು ಒದಗಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತದೆ. ಈ ವ್ಯವಸ್ಥೆಯನ್ನು ಮಾಡೋದ್ರ ಸಲುವಾಗಿ ನಮ್ಮ ಹೃದಯ ಮತ್ತು ಅದರಲ್ಲಿ ಜೊತೆಗೆ ಇರುವಂತಹ ರಕ್ತನಾಳಗಳೆಲ್ಲವೂ ಕೂಡ ದೇಹದ ಬೇರೆ ಬೇರೆ ಭಾಗಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ವೇಳೆಗೆ ರಕ್ತವನ್ನು ಸರಬರಾಜು ಮಾಡಲಿಕ್ಕೆ ಇರ್ತದೆ. ಆದರೆ ಈ ಒಂದು ಸುಮಾರು 5 ಲೀಟರ್ ಇರುವಂತಹ ನಮ್ಮಲ್ಲಿಯ ರಕ್ತ ಬೇರೆ ಬೇರೆ ಕಾರಣಗಳಿಂದಾಗಿ ಕಡಿಮೆಯಾಗುವಂತಹ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ರಕ್ತದ ಕೊರತೆ ಬಹಳಷ್ಟು ನಾವು ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ನಮ್ಮ ಒಂದು ಜೀವನ ಶೈಲಿ ಬದಲಾವಣೆಯಾಗಿದೆ. ನಮ್ಮ ಆಹಾರ ವಿಹಾರ ಆಚಾರ ವಿಚಾರ ಬದಲಾವಣೆ ಆದ್ರಿಂದ ಬಹಳಷ್ಟು ಜನ ವಿದ್ಯಾರ್ಥಿಗಳು ಹಿಡ್ಕೊಂಡು ಯುವಕರನ್ನು ಹಿಡ್ಕೊಂಡು ವಯಸ್ಸಾದವರವರೆಗೆ ರಕ್ತದ ಕೊರತೆಯನ್ನು ನಾವು ಬಹಳಷ್ಟು ನೋಡ್ತಾ ಇದ್ದೇವೆ. ಈ ಒಂದು ರಕ್ತದ ಕೊರತೆ ಕೆಲವೊಂದು ಸಾರಿ ನಾವು ಏನಾದರೂ ಒಂದು ಘಟನೆಯಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ, ಈಗ ಉದಾಹರಣೆಗೆ ನಾವು ತೆಗೆದುಕೊಳ್ಬೇಕಾದ್ರೆ ಆಕ್ಸಿಡೆಂಟ್ಸ್ ಅಪಘಾತಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ದಿನನಿತ್ಯ ಅಪಘಾತಗಳನ್ನು ನಾವು ನೋಡ್ತಾ ಇದ್ದೀವಿ. ಮಾಧ್ಯಮಗಳಲ್ಲಿ ಕೆಲವೊಂದು ಬರ್ತವೆ, ಕೆಲವೊಂದು ಬರೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಬಹಳಷ್ಟು ಪ್ರಮಾಣದ ರಕ್ತ ಸೋರಿ ಹೋದಾಗ ಅಲ್ಲಿ ರಕ್ತ ಕೊಡಲೇಬೇಕಾಗ್ತದೆ ಅಂತ ಒಂದು ಪರಿಸ್ಥಿತಿ ಇರ್ತದೆ. ಅದರ ಜೊತೆಗೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಬೇರೆ ಬೇರೆ ರೋಗಗಳಲ್ಲಿ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದಾಗ, ಮತ್ತು ತಾವೆಲ್ಲ ನೋಡಿರ್ಬೇಕು, ಹೆರಿಗೆಯ ಸಮಯದಲ್ಲಿ ಬಹಳಷ್ಟು ಜನ ಗರ್ಭಿಣಿಯರಿಗೆ ರಕ್ತದ ಕೊರತೆ ಇದ್ದು ಆ ಒಂದು ಹೆರಿಗೆಯ ಸಮಯದಲ್ಲಿ ರಕ್ತದ ಅವಶ್ಯಕತೆ ಇರ್ತದೆ. ಇದ್ರ ಜೊತೆಗೇನೆ ನಾನು ಹೇಳಿದೆ, ಇವತ್ತಿನ ದಿವಸ ನಾವು ತಿನ್ನುವಂತ ಆಹಾರ ಬದಲಾವಣೆಯಾಗಿದೆ, ಕುಡಿಯುವಂತ ಪಾನೀಯ ಬದಲಾಗಿದೆ, ಸೇವಿಸುವಂತ ಹವೆ ಬದಲಾಗಿದೆ. ನಾವೆಲ್ಲರೂ ಇವತ್ತಿನ ದಿವಸ ಕೆಡಿಸ್ಬಿಟ್ಟಿದ್ದೇವೆ. ಅದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಅಂದ್ರೆ ಮನಸ್ಸಿನ ಮಾಲಿನ್ಯ, ಮೆಂಟಲ್ ಪೊಲ್ಯೂಷನ್ ಅಂತ ನಾವು ಹೇಳ್ತೀವಿ. 100ಕ್ಕೆ 90% ರೋಗಗಳು ಬರಲಿಕ್ಕೆ ಮುಖ್ಯವಾದಂತಹ ಕಾರಣ ಅಂತಂದ್ರೆ ನಮ್ಮ ಮನಸ್ಥಿತಿ, ಮನಸ್ಸು. ಕೇವಲ 10% ರೋಗಗಳು ಮಾತ್ರ ನಮ್ಮ ದೈಹಿಕ ತೊಂದರೆಯಿಂದ ಬರ್ತಾವೆ. ಮುಖ್ಯವಾಗಿ ಮೊದಲ ರೋಗ ಪ್ರಾರಂಭವಾಗುವುದು ಮನಸ್ಸಿನಲ್ಲಿ. 90% ರೋಗಗಳು ಪ್ರಾರಂಭವಾಗಲಿಕ್ಕೆ ನಮ್ಮ ಮನಸ್ಥಿತಿ, ಮಾನಸಿಕ ಸ್ಥಿತಿ, ಮನಸ್ಸಿನ ಮಾಲಿನ್ಯ ಕಾರಣ. ಈ ಮನಸ್ಸಿನ ಮಾಲಿನ್ಯದಿಂದಾಗಿ ನಾವು ಇವತ್ತಿನ ದಿವಸ ನಮ್ಮ ಭೂಮಿಯನ್ನು ಮಲಿನ ಮಾಡಿದ್ದೇವೆ, ನಮ್ಮ ನೀರನ್ನು ಮಲಿನ ಮಾಡಿದ್ದೇವೆ, ಹವೆಯನ್ನು ಮಲಿನ ಮಾಡಿದ್ದೇವೆ. ಅದರಿಂದಾಗಿ 108 ರೋಗಗಳಿಗೆ ಬಲಿಯಾಗ್ತಾ ಇದ್ದೇವೆ. ಹಳೆಯದಾದಂತಹ ರೋಗಗಳ ಜೊತೆಗೆ ಹೊಸ ಹೊಸ ರೋಗಗಳನ್ನು ನಾವು ಇವತ್ತಿನ ದಿವಸ ಆಹ್ವಾನ ಮಾಡಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ಮಕ್ಕಳಲ್ಲಿ, ಯುವಕರಲ್ಲಿ, ವಯಸ್ಸಾದವರಲ್ಲಿ, ಎಲ್ಲ ವಯಸ್ಸಿನವರಲ್ಲಿ ಕೂಡ ನಾವು ಇವತ್ತಿನ ದಿವಸ ರಕ್ತದ ಕೊರತೆಯನ್ನ ನೋಡ್ತಾ ಇದ್ದೇವೆ. ಯಾಕಂದ್ರೆ ಹೇಳಿದೆ ಈಗಾಗಲೇ, ನಮ್ದು ಬಹಳಷ್ಟು ಏನಂತಂದ್ರೆ ಫಾಸ್ಟ್ ಇದು, ಈಗ ಬಹಳಷ್ಟು ತೀವ್ರಗತಿಯಿಂದ ಓಡುತ್ತಿರುವಂತಹ ಜೀವನ. ಒಂದು ಘಟನೆ ಯಾಕೆ ನಾನು ನಿನ್ನೆ ಹೇಳ್ತೇವೆ ಸರ್, ಯಾರೋ ಸರ್ ದಡ್ಡಿ ಸರ್ ಅದಾರ, ಆಮೇಲೆ ಸಾಕಷ್ಟು ಜನ ಮೊನ್ನೆನೂ ನಾನು 4-5 ದಿನ ಹಿಂದೆ ಬಂದು ಮಾತಾಡಿ ತಮಗೆಲ್ಲ ಯಾವ ರೀತಿ ರಕ್ತದಾನ ಶಿಬಿರ, ಆಮೇಲೆ ಯಾವ ರೀತಿ ರಕ್ತದಾನದ ಮಹತ್ವ, ಯಾವ ರೀತಿ ಕೊಡಬೇಕು, ಯಾರು ಕೊಡಬೇಕು, ಯಾರು ಕೊಡಬಾರ್ದು, ಕೊಡೋದ್ರಿಂದ ಏನು ಪ್ರಯೋಜನ, ಕೊಡೋದ್ರಿಂದ ಏನು ಲಾಭಗಳಾಗ್ತಾವೆ, ಕೊಟ್ಟವ್ರಿಗೆ ತಗೊಂಡವ್ರಿಗೆ ಎಲ್ಲ ಹೇಳಿದ್ದೀನಿ. ಆಗ ಈಗ ಯಾಕೆ ನಾನು ಇದನ್ನ ಮೈಕ್ ಇಸ್ಕೊಂಡಿತ್ತು ಅಂದ್ರೆ, ನನಗೆ ಬರೋಕೆ ಒಂದು 10 ನಿಮಿಷ ಥರ ಆಯ್ತು. ಯಾಕೆ ಥರ ಆಯ್ತಪ್ಪ ಅಂತಂದ್ರೆ, ಬೆಳಿಗ್ಗೆ ನಾನು ಬ್ಲಡ್ ಬ್ಯಾಂಕಿಗೆ ಹೋಗಿದ್ದೆ. ಒಂದು ಪೇಷಂಟ್ ಬಂದಿತ್ತು. ಅವರು ಇಲ್ರಿ ನನಗೆ ಎ ಪಾಸಿಟಿವ್ ಬ್ಲಡ್ ಕೊಡ್ರಿ ಅಂತ. ಇಲ್ಲ ದುಡ್ಡು ತಗೋರಿ ಸರ್, ಒಟ್ಟು ಕೊಡ್ರಿ, ನನ್ನ ಕಡೆ ಐತಿ, ಆದರೆ ನೆಕ್ಸ್ಟ್ ಪೇಷಂಟಿಗೆ ನಾನು ದುಡ್ಡು ಕೊಡೋಕ್ಕಾಗೋದಿಲ್ಲ. ಈಗ ನೀವು ಬ್ಲಡ್ ಕೊಡ್ರಿ, ನಿಮ್ಮ ಬ್ಲಡ್ ಮತ್ತೊಬ್ಬರಿಗೆ, ನಿಮ್ಮ ರಕ್ತ ಏನೈತಿ ಮತ್ತೊಬ್ಬರಿಗೆ ಕೊಡೋಕೆ ಸಾಧ್ಯ. ಮತ್ತೊಬ್ಬರಿಗೆ ಬಂದಾಗ ನಾನು ದುಡ್ಡು ಕೊಡೋಕ್ಕಾಗೋದಿಲ್ಲ, ಯಾಕಂದ್ರೆ ಮಾನವ ನಿರ್ಮಿತ, ಮಾನವನಿಗೆ ಮಾತ್ರ ಕೊಡಬೇಕು. ಸೊ ಅದಕ್ಕೆ ಹೇಳಿದ, ಇಲ್ರಿ ಅವ್ರು 3-4 ಜನ ಬಂದಿದ್ರು. ಇಲ್ರಿ ಸರ್ ಒಟ್ಟ ಬ್ಯಾಡ್ರಿ, ನಮ್ಮ ಕಡೆ ಮುಂದಿಗೆ ಹಂಚಿಕೆ ಭಾಳ ಇದ್ರು, ಏನು ಕೊಟ್ರೆ ಏನು ಹಾಕತ್ತೆ ಮೊದಲ, ನಾವು ಮೊದಲ ಹೋಗೋಕ್ಕಿಂತ ಮೊದಲ ಸೋತಿರ್ತೀವಿ. ಇಲ್ಲೋ ಈಗ ಅರ್ಜೆಂಟ್ ಐತಿ, ನನ್ನ ಕ್ಯಾಂಪಿಗೆ ಕರೆಯಾಕತ್ತಾರೋ ಹೋಗ್ಬೇಕು. ಯಾರು ಕರೀಲಿ ಸರ್? ಇಲ್ಲ ಓಂ ಶಾಂತಿ ಘಟಕದಿಂದ ಕರೆಯಾಕತ್ತಾರೋ. ಹೋದ್ರಿ ಸರ್, ಅವ್ರು ಕೊಡಕತ್ತಾರ್ರಿ ಅಂತಂದು ತಾವ 4 ದಿನ ಡಿಸ್ಕಷನ್ ಮಾಡಿ ಇಬ್ಬರು ಡೊನೇಟ್ ಮಾಡಿದ್ರು. ಅದು ಸ್ಫೂರ್ತಿ, ಆ ಪ್ರೇರಣೆ ತಮ್ಮಿಂದ ಆಗೈತಂದು ಹೇಳಕ್ಕೆ ನಾನು ಭಾಳ ನೋಡ್ರಿ. ಯಾಕಂದ್ರೆ ಮಂದಿಗೆ ಗೊತ್ತಾಗಬೇಕು ಅವ್ರವ್ರು ಏನೇನು ಕೆಲಸಗಳು ಮಾಡ್ತಿರ್ತಾರ, ಯಾವ ಸಂಸ್ಥೆಯವರು ಯಾವ ರೀತಿ ಕೆಲಸ ಮಾಡ್ತಿರ್ತಾರ ಅಂತ ಒಂದು ಬೃಹತ್ ಕೆಲಸವನ್ನ ಇಂಥ ಮಾನವರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ.
ಇದೇ ರೀತಿ ತಾವು ಮಾಡ್ಕೋತಾ ಇದ್ರೆ ನಮ್ಮ ಸಹಾಯ ಸಹಕಾರ ಯಾವತ್ತೂ ಇರ್ತೈತಿ. ಆಮೇಲೆ ಇನ್ನೊಂದು ಕೊಣ್ಣೂರು ಸರ್ ಬತ್ತಲ್ಲಿ ಹೇಳ್ಬೇಕು. ನಿಮಗೆ ಕೊಣ್ಣೂರು ಸರ್ ಬತ್ತಲ್ಲಿ ಏನು ಗೊತ್ತೈತಿ, ಈ ರಕ್ತದ ಬತ್ತಲ್ಲಿ ಯಾರಿಗೂ ಗೊತ್ತಿಲ್ಲ. 2006-7ರಿಂದ ನಮ್ಮ ಬ್ಲಡ್ ಬ್ಯಾಂಕಿಗೆ ನಿಯಮಿತವಾಗಿ ಆಕ್ಚುಲಿ ಮೋಟಿವೇಟರ್ ಅವರು ದಡ್ಡಿ ಸರ್, ಇವೆಲ್ಲ ಜಮಖಂಡಿ ಬ್ಲಡ್ ಬ್ಯಾಂಕ್ ಅದು ಭಾಳ ಕಷ್ಟ. ದಡ್ಡಿ ಸರ್ ಅಂತ ಹೇಳ್ತಿದ್ರು, ನಾವು ಕ್ರಿಟಿಕಲ್ ಪೇಷಂಟ್ ಹಿಡಿಯಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಅವರ ಒಂದು ಪ್ರೇರಣೆಯಿಂದ ಬ್ಲಡ್ ಬ್ಯಾಂಕ್ ಆಗಿದೆ. ಅದನ್ನ ಮುಂದೆ ನಡೆಸ್ಕೊಂಡು ಹೋಗ್ಬೇಕಲ್ಲ ಕೊಣ್ಣೂರು ಸರ್. ಕೊಣ್ಣೂರು ಸರ್ ಹೆಂಗೆ ಹೆಲ್ಪ್ ಮಾಡ್ತಾರೆ ಗೊತ್ತಾ ನಿಮ್ಗೆ? ಏನು ಗೊತ್ತಾಗೋದಿಲ್ಲ. ಅವರು ಈಗ ಇತ್ತಿತ್ತಲಾಗಿ ಏನ್ ಮಾಡ್ತಾರೆ, ಬ್ಲಡ್ ಬ್ಯಾಂಕಿಗೆ ಫೋನ್ ಮಾಡಿ ಅವ್ರು ತಮ್ಮ ಹೆಸರು ಹೇಳೋದಿಲ್ಲ, ಇಷ್ಟು ಮಂದಿಗೆ ಸಹಾಯ ಮಾಡಲ್ಲ. ಎಸ್ಪೆಷಲಿ ರಬಕವಿ, ಬನಹಟ್ಟಿ, ಮಾಲಿಂಗ್ಪುರ್ ಆ ಏರಿಯಾದಾಗ ಏನಾರೇ ರಕ್ತದಾನ ಶಿಬಿರ, ರಕ್ತದ ಮಹತ್ವ, ಆಮೇಲೆ ಜನರಿಗೆ ಅದನ್ನ ಸರಿಯಾಗಿ ರೀತಿ ತಲುಪಿಸುವಂತ ವ್ಯವಸ್ಥೆ ಯಾರು ಮಾಡಿದ್ರೆ ಅದು ಕೊಣ್ಣೂರು ಸರ್. ಅವರು ನಮ್ಮ ಗುರುಗಳನ್ನು ಅವ್ರ ಕಡೆ ನಾವು ಬಾಯಡಿಜಿ ಅವರಿಂದ ಕಲ್ತಿದ್ದು. ಅವ್ರಿಗೆ ರಕ್ತದ್ದು ನಾವು ಡಾಕ್ಟರ್ಸ್ ಅದೀವಿ, ಈಗಾಗಿವಿ. ಅವ್ರಿಗೆ ಮೊದಲಿಂದನೂ ಅದ್ರ ಆ ಇಂಟ್ರೆಸ್ಟ್ ಬೇಕು. ಆ ಇಂಟ್ರೆಸ್ಟ್ ಕೊಣ್ಣೂರು ಸರ್ ಭಾಳ ಐತಿ. ಅದ ನಂತರ ಈ ವೇದಿಕೆ ಮುಖಾಂತರ ನಾನು ಹಂಚ್ಕೊಳಕ್ ಭಾಳ ಇಷ್ಟ ಆಗೈತಿ. ಆಮೇಲೆ ಇನ್ನೊಂದು ನಿಮ್ಗೆ ಸುನಂದ ಶಿರೋರ್ ಮೇಡಮ್ ಅವ್ರದ್ದು, ಅವರು ಒಂಥರ ಹೆಂಗ್ ಗೊತ್ತಿಲ್ಲ ನಿಮ್ಗೆ, ಅವ್ರೇನ್ ಕೆಲಸ ಮಾಡ್ತಾರ ಗೊತ್ತಿಲ್ಲ. ಅವರದ್ದು ನಾನು 3-4 ಸರಿ ಬ್ಲಡ್ ಡೊನೇಷನ್ ಮಾಡ್ಯಾರ ಅವ್ರ ಕಾಲೇಜ್ನಾಗ. ಯಾಕಂದ್ರೆ ಅವ್ರು ಫೋನ್ ಹಚ್ತಾರೆ, ಸರ್ ಈ ವರ್ಷ ಮಾಡ್ರಿ NSS ಘಟಕದ್ದು ಅವ್ರದ್ದು. ಅಂದ್ರೆ ಇವ್ರು ಯಾವ ರೀತಿ ಕೆಲಸ ಮಾಡಕ್ತಾರ ಅಂತ ತಮ್ಗೆ ಗುರ್ತಾಗಬೇಕು. ಆದ್ರೆ ಅವ್ರು ಮಾಡಿದ ಕೆಲಸ ಯಾರಿಗೂ ಗುರ್ತಾಗಿರಲ್ಲ. ಆ ಥರದ ಇದು ನೀಟಾಗಿ ಪ್ರತಿ ವ್ಯಕ್ತಿಗೆ ಆ ರಕ್ತದ ಅವಶ್ಯಕತೆ ಇರುವ ರೋಗಿಗೆ ಆ ರಕ್ತವನ್ನ ಸರಿಯಾದ ಸಮಯಕ್ಕೆ ತಲುಪಿಸಕ್ ಕಾರಣ ಯಾರ್ದಾರಂದ್ರ ದಡ್ಡಿ ಸರ್, ಕೊಣ್ಣೂರು ಸರ್, ಸುನಂದ ಶಿರೋರ್ ಮೇಡಮ್ ಅವರು. ಇನ್ನು ಮುಂದೆ ನಾವು BLD ಕಾಲೇಜ್ ಪ್ರಿನ್ಸಿಪಲ್ ಸರ್ ಅವರು ಹೆಲ್ಪ್ ಮಾಡ್ತಿದ್ದಾರೆ. ಆಮೇಲೆ ಅನಿಲ್ ಬಡಗೇರ್ ಸರ್, ಇಂಥ ಪ್ರವಾಹ ಪರಿಸ್ಥಿತಿ ಐತಿ, ಇಲ್ಲಿ ಸಾಕಷ್ಟು ತೊಂದರೆಗಳದಾವ. ಅದನ್ನ ಬಿಟ್ಟು ಈ ಯಾಕಂದ್ರೆ ರಕ್ತದಾನ ಜೀವದಾನ ಮಹಾದಾನ, ಇದನ್ನ ಮುಗಿಸ್ಕೊಂಡು ಅಲ್ಲಿ ಹೋಗಿನ ಅಂತಂದು ಅವ್ರು ಹೇಳಿದ್ರು. ಯಾಕಂದ್ರೆ ರೋಗಿನ ಆ ಸಾವಿನಿಂದ ಕಾಪಾಡುವಂತ ಶಕ್ತಿ ಯಾರಿಗಿತ್ತಪ್ಪ ಅಂತಂದ್ರೆ ರಕ್ತ ಕೊಟ್ಟವ್ರಿಗೆ.